ಅದನ್ನೇ ಸಹನಾ ಮೇಡಮ್, ಅದನ್ನೇ ನಾವು ಕೂಡ ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಆತ ತಪ್ಪು ಮಾಡಿದರೆ ಅಲ್ಲಿ SP ಅವ್ರಿಗೋ ಮತ್ತೊಬ್ರಿಗೋ ಪೊಲೀಸರಿಗೆ ಫೋನ್ ಮಾಡಿ 4 ಬಾರಿಸಿತ್ತಿದ್ರೆ ಮಾಡ್ತಾಯಿದ್ರು. ಅಂದರೆ ಇದು ಸ್ಕೆಚ್ಚು ಅಂತ. ಇದು ಕಂಪ್ಲೀಟಾಗಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್. ಅಂದರೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದು. ಯಾವುದಾದ್ರೂ ತಪ್ಪು ಮಾಡಿದರೆ ಪೊಲೀಸರಿಗೆ ಹೇಳಲಿಕ್ಕಿಲ್ಲ, ನಾನೇ ಕರ್ಕೊಂಬಂದು ನಾನೇ ಶಿಕ್ಷೆ ಕೊಟ್ಟು, ಏನೋ ಅಮಿತಾಬ್ ಬಚ್ಚನ್ ಶಹನ್ಶಾ ಪಿಕ್ಚರಲ್ಲಿ ಹೇಳ್ತಾನಲ್ಲ, ಮೇ ಜಡ್ಜ್ ಹೂ, ನಾ ಕಾನೂನು ನಾನೇ, ಆ ಥರ. ಅದು ಸಿನಿಮಾದಲ್ಲಿ ಸ್ವಾಮಿ. ನೀವು ರಿಯಲ್ ಲೈಫಲ್ಲಿ ಬಾಯಿ ಆಗೋಕ್ಕೆ ಹೋದರೆ ನಡೆಯುತ್ತಾ ಅದೆಲ್ಲ? ಬಾಯಿ ಹೆಂಗಾಗಬೇಕು ಅಂದರೆ ಅದು ಅಂಬರೀಷ್ ಥರ. ಅಂಬರೀಷ್ ಮೋಜು ಮಸ್ತಿ ಮಾಡಿಲ್ವಾ? ಅಂಬರೀಷ್ ಮಾಡಿದಂಥ ಮೋಜು ಮಸ್ತಿ ಈ ಭಾರತ ದೇಶದ ಯಾವ ನಟನೂ ಮಾಡಿಲ್ಲ ರೀ. ಆದರೆ ಯಾವತ್ತೂ ಕೂಡ ಕಾನೂನು ಕಟ್ಟಳೆಗಳನ್ನು ಮೀರಿ ಆಗಿಲ್ಲ. ಜನ ಪ್ರೀತಿಸ್ತಾ ಇದ್ರು ಅವರನ್ನು. ಆಮೇಲೆ ಎಲ್ಲರೂ ಅಂಬರೀಷ್ ಆಗೋಕ್ಕಾಗಲ್ಲ ರೀ. ಅಂಥ ವಿಫಲಯತ್ನಗಳನ್ನು ಯಾರು ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಬೇಡಿ. ಈಗ ಮುಂದಿನ ಸುದ್ದಿ, ಸೆಂಟ್ರಲ್ ಜೈಲಿನ ಬಳಿ ದರ್ಶನ್ ಫ್ಯಾನ್ಸ್ ಬಂದಿದ್ದಾರಂತೆ. ಸೆಂಟ್ರಲ್ ಜೈಲಿನ ಬಳಿ ದರ್ಶನ್ ಫ್ಯಾನ್ಸ್ ಜಮಾವಣೆಗೊಂಡಿದ್ದಾರೆ. ದೂರದ ಊರುಗಳಿಂದ ಬರ್ತಿರುವಂಥ ಅಭಿಮಾನಿಗಳು. ಮಾರತಹಳ್ಳಿಯಿಂದ ಬಂದ ಫ್ಯಾನ್ ಸೂರ್ಯಕಾಂತ್. ಜೈಲು ಸಿಬ್ಬಂದಿ ಬಳಿ ನಟ ದರ್ಶನ್ ಭೇಟಿಗೆ ಮನವಿ. ಆದರೆ ದರ್ಶನ್ ಭೇಟಿಗೆ ಅವಕಾಶ ಇಲ್ಲ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಜೊತೆಗೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ಹಿಂದೆ 50,000 ರೂಪಾಯಿ ಸಹಾಯ ಮಾಡಿದ್ರಂತೆ ದರ್ಶನ್ ನೆರವು ನೆನೆದ ವಿಶೇಷ ಚೇತನ ಅಭಿಮಾನಿ. ಅವರು ದರ್ಶನ್ ಅವರನ್ನು ನೋಡೋದಕ್ಕೆ ಬಂದಿದ್ದಾರೆ. ಆದರೆ ಅಲ್ಲಿ ಯಾವುದೇ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ದರ್ಶನ್ ಅವರು ಕೂಡ ನಾನು ಯಾರನ್ನು ಕೂಡ ಭೇಟಿ ಆಗೋದಿಲ್ಲ, ಫ್ಯಾಮಿಲಿ ಹೊರತುಪಡಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವ್ರು ಬರೋದೇ ಇಲ್ಲ ಎಂಟ್ರಿಗೆ. ಬರಲ್ಲ ಬೇರೆಯವ್ರು, ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆಯವ್ರಿಗೆ ಯಾರೇ ಬಂದ್ರು ಬಿಡಕ್ ಹೋಗ್ಬಿಡಿ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ. ನಾವು ಅಲ್ಲಿದ್ದು ಬಂದೆ ಸರ್. ಅವ್ರಿಗೆ ಏನಾಯ್ತು ನಾವು ಹೇಳೋದು ಅರ್ಥ ಆಗುತ್ತಾ ನಿಮಗೆ? ಫೋಟೋ ನೋಡಿ ಸುಳ್ಳು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.